ಏಮ್ಸ್ ಕಿಚನ್ಗೆ ಸ್ವಾಗತ. ಇವತ್ತು ತುಂಬಾ ಸುಲಭವಾಗಿ ಹಳ್ಳಿ ಕಡೆಯಲ್ಲಿ ಹೆಚ್ಚು ಮಾಡುವಂಥ ಕಡಲೆಬೇಳೆ ವಡೆ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಇದು ನಿಪ್ಪಟ್ಟು ಥರನೇ ಇರುತ್ತೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇದು 3-4 ದಿವಸ ಇಟ್ಟರೂ ಕೂಡ ಕೆಡೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಹಬ್ಬದ ಟೈಮಲ್ಲಿ ಎಲ್ಲ ತಿಂಡಿನೂ ಮಾಡಿರ್ತೀವಿ, ಎಲ್ಲನೂ ತಿನ್ನೋದಕ್ಕಾಗೋದಿಲ್ಲ. ಬೆಳಗ್ಗೆ ತಿಂತೀವಿ ಅನ್ನೋ ಅಷ್ಟೊತ್ತಿಗೆ ಅಲ್ಲೇ ಕೆಟ್ಟೋಗ್ಬಿಟ್ಟಿರುತ್ತೆ. ಹಾಗಾಗಿ ವಡೆನ ಈ ಥರ ಮಾಡ್ಕೊಳ್ಳಿ, 2 ದಿವಸ ಇಟ್ಟರು ಕೂಡ ಕೆಡಲ್ಲ. ಬನ್ನಿ ಇವಾಗ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಈಗ ನಾನು ಮೊದಲಿಗೆ ಕಡಲೆಬೇಳೆನ ನೆನೆಸಿ ಇಟ್ಟಿದ್ದೀನಿ. ನಾವು 1 ಅವರ್ ಇಲ್ಲಾಂದರೆ 2 ಅವರ್ ನೆನೆಸಿದ್ರೆ ಸಾಕು. ಜಾಸ್ತಿ ನೆನೆಸಿದ್ರೆ ನಮಗೆ ನೀರು ಥರ ಆಗೋಗ್ಬಿಡುತ್ತೆ. ಹಾಗಾಗಿ ನಾವು 1 ಗಂಟೆ ಇಲ್ಲಾಂದರೆ 2 ಗಂಟೆ ನೆನೆಸಿದ್ರೆ ಸಾಕು. ಈಗ ರುಬ್ಬೋದಕ್ಕೆ ಮಿಕ್ಸಿ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ. ಒಳ್ಕಲ್ಲಿದ್ದರೆ ಅದರಲ್ಲೂ ಕೂಡ ರುಬ್ಕೊಬೋದು. ನಾವು ರುಬ್ಬಬೇಕಾದ್ರೆ ನೀರನ್ನು ಸೇರಿಸ್ಕೊಬಾರ್ದು, ಹಾಗೆಯೇ ರುಬ್ಬಬೇಕು. ಫಸ್ಟಿಗೆ ಈ ಥರ ಸ್ವಲ್ಪ ಗ್ರೈಂಡ್ ಆಗೋದಿಲ್ಲ. ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಕೂಡ ಹಾಕಬಾರ್ದು. ಮತ್ತು ಇನ್ನೊಂದು ಸಲ ಹೀಗೆ ಮಿಕ್ಸ್ ಮಾಡಿ ಇನ್ನೊಂದು ಸಲ ಒಂದು 2 ಸಲ ರುಬ್ಬಿದ್ಮೇಲೆ ನಮಗೆ ಚೆನ್ನಾಗಿ ಗ್ರೈಂಡ್ ಆಗುತ್ತೆ. ನೀರು ಮಾತ್ರ ಯಾವುದೇ ಕಾರಣಕ್ಕೂ ಸೇರಿಸಬಾರ್ದು. ಈಗ ಒಂದು ಪಾತ್ರೆಗೆ ಅದನ್ನು ಸೇರಿಸ್ಕೊತಾ ಇದ್ದೀನಿ. ನಂತರ ಈಗ ಮಿಕ್ಕಿದ ಕಾಳನ್ನು ಸೇರಿಸ್ಕೊಂಡು ಡೈರೆಕ್ಟಾಗಿ ಇದಕ್ಕೆ ನಾನು ಬೆಳ್ಳುಳ್ಳಿಯನ್ನು ಸೇರಿಸ್ಕೊತಾ ಇದ್ದೀನಿ. 1 ಗಡ್ಡೆಯಷ್ಟು ಬೆಳ್ಳುಳ್ಳಿ, ನಂತರ ಇಲ್ಲಿ ಚಕ್ಕೆ, 2 ಲವಂಗ ಮತ್ತು ಅನಾನಸ್ ಹೂವು ಬರುತ್ತಲ್ಲ, ಅದು ಒಂದೇ ಎಲೆ, ಮರಾಠಿ ಮೊಗ್ಗು 1, ನಂತರ ಹಸಿರು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಖಾರಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಂತರ ಕಾಳು, ಸೋಂಪು ಅಂತೀವಲ್ಲ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಇದನ್ನು ಕೂಡ ರುಬ್ಕೊಂಬನ್ನಿ. ಈಗ ಇದು ಕೂಡ ರುಬ್ಬಿದಾಗಿದೆ. ನಾವು ನೀರು ಸೇರಿಸ್ದಲೇ ರುಬ್ಬಿರೋ ಅಂಥದ್ದು ನೋಡಿ. ಇವಾಗ ಅದನ್ನು ಒಂದು ಪಾತ್ರೆಗೆ ಸೇರಿಸ್ಕೊತಾ ಇದ್ದೀನಿ. ನಂತರ ಇವಾಗ ಈರುಳ್ಳಿನ ಕಟ್ ಮಾಡಿ ತೊಗೊಂಡಿದ್ದೀನಿ. ಒಂದೇ ಒಂದು ಈರುಳ್ಳಿ, ದೊಡ್ಡದಾಗಿರೋ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಸಬ್ಬಕ್ಕಿ ಸೊಪ್ಪು, ಕರ್ಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಕೂಡ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಸಬ್ಬಕ್ಕಿ ಸೊಪ್ಪು ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಫ್ಲೇವರ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ವಡೆ ಮಾಡೋದ್ರಿಂದ. ನಂತರ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದು ತುಂಬ ಚೆನ್ನಾಗಿ ಬರುತ್ತೆ ವಡೆ ಇದು. ನಾವು ಹಳ್ಳಿ ಕಡೆ ಹಬ್ಬದ ಟೈಮಲ್ಲಿ 2 kg ಅಷ್ಟು ಮಾಡ್ತೀವಿ. ತುಂಬಾ ಚೆನ್ನಾಗಿರುತ್ತೆ. 2-3 ದಿವಸ ಇಟ್ಟರೂ ಕೂಡ ಸ್ಮೆಲ್ ಅನ್ನೋದು ಬರೋದೇ ಇಲ್ಲ. ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಕಾಟನ್ ಪಂಚೆಯನ್ನು ತಗೊಂಡಿದ್ದೀನಿ. ಕಾಟನ್ ಯಾವುದಾದ್ರೂ ಸರಿ, ಕಾಟನ್ ಬಟ್ಟೆಯಲ್ಲಿ ನೀವು ಹಾಕ್ಕೋಬೋದು. ಈಗ ಸಣ್ಣದಾಗಿ ಉಂಡೆಯನ್ನು ಮಾಡಿಕೊಂಡು ನಾವು ರೊಟ್ಟಿ ಹಾಕ್ತೀವಲ್ಲ, ಆ ಥರ ಸಣ್ಣದಾಗಿ ತೆಳ್ಳದಾಗಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಗರ್ಗರಿಯಾಗಿ ಬರುತ್ತೆ. ಹಾಗೆಯೇ ನಿಪ್ಪಟ್ಟು ತಿಂತಾ ಇರ್ತೀವಲ್ಲ, ಹಾಗೆಯೇ ಫೀಲ್ ಬರುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಒಂಥರ ಮದ್ದೂರು ವಡೆ ಇರುತ್ತಲ್ಲ, ಆ ಟೇಸ್ಟಲ್ಲಿ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಅಕ್ಕಿ ಮತ್ತು ಕಾಯಿ ತುರಿ ಹಾಕಿದರೆ ಇನ್ನೂ ಸ್ವಲ್ಪ ರುಚಿಯಾಗಿ ಗರ್ಗರಿಯಾಗಿ ಬರುತ್ತೆ. ಆ ವಿಡಿಯೋನೂ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ ನೋಡಿ. ಇವಾಗ ರೊಟ್ಟಿ ಥರ ನಾನು ಆ ಥರ ತಟ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಕಾಟನ್ ಬಟ್ಟೆನೇ ನಾವು ಉಪಯೋಗಿಸ್ಬೇಕು. ಯಾಕೆಂದರೆ ಕಾಟನ್ ಬಟ್ಟೆಯಲ್ಲಿ ಸ್ವಲ್ಪ ನೀರಿನ ಅಂಶ ಇದ್ದರೆ ಹೀರ್ಕೊಳ್ಳುತ್ತೆ. ಅದಕ್ಕೋಸ್ಕರ ನೋಡಿ, ಸುಲಭವಾಗಿ ಎತ್ತಿ ನಾವು ಬಾಣಲಿಗೆ ಹಾಕ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ನಾವು ಬೇರೆ ಬಟ್ಟೆಯಲ್ಲಿ ಪಾಲಿಸ್ಟರ್, ಸಿಂಥೆಟಿಕ್ ಹಾಕ್ತೀವಿ ಅಂದರೆ ಅದು ಆಗೋದಿಲ್ಲ. ಕಾಟನ್ ಬಟ್ಟೆನೇ ತಗೊಳ್ಳಿ. ತುಂಬ ಚೆನ್ನಾಗಿ ನಮಗೆ ವಡೆ ಮಾಡ್ಕೊಬೋದು. 2 ದಿವಸ ಇಟ್ಟರೂ ಕೂಡ ಅದು ಏನೂ ಆಗೋದಿಲ್ಲ, ಅಷ್ಟೇ ಚೆನ್ನಾಗಿ ಬರುತ್ತೆ. ನಾವು ಬೇಯಿಸ್ಬೇಕಾದ್ರೂ ಅಷ್ಟೇ ಮೀಡಿಯಮ್ ಫ್ಲೇಮಲ್ಲೇ ಕೊಟ್ಕೊಂಡು ಬೇಯಿಸ್ಕೊಳ್ಳಿ. ಹೈ ಫ್ಲೇಮಲ್ಲಿ ಕೊಟ್ಕೊಂಡ್ರೆ ಮೇಲ್ಗಡೆ ಈರುಳ್ಳಿ ಎಲ್ಲ ಇರುತ್ತಲ್ಲ, ಅದೆಲ್ಲ ಸೀದೋಗ್ಬಿಡುತ್ತೆ. ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮಲ್ಲಿ ಕೊಟ್ಕೊಂಡು ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಸಾಲು ಹಬ್ಬಗಳು ಬರೋದ್ರಿಂದ ಈ ಥರ ಮಾಡ್ಕೊಳ್ಳಿ. ನಿಮಗೂ ಕೂಡ ಇಷ್ಟ ಆಗುತ್ತೆ. ನೋಡಿ, ಇವಾಗ ರೆಡಿಯಾಗಿದೆ. ಈ ಥರ ವಡೆ ಒಮ್ಮೆ ಟ್ರೈ ಮಾಡಿ ನೋಡಿ. 2-3 ದಿವಸ ಇಟ್ಟರೂ ಕೂಡ ಕೆಡೋದಿಲ್ಲ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.